ಹಲೋ ಹಲೋ ಚಂದು, ಎಲ್ಲಿದ್ಯಾ? ಯಾಕೆ ಯಾಕೆ ಅಂತೆಲ್ಲ ಕೇಳಬೇಡ. ನಾನು ಈಗಲೇ ನೀನು ನೋಡಬೇಕು, ಬೇಗ ಹೇಳು. ನೀ ಕರೆದ ತಕ್ಷಣ ನೀನು ಎದುರುಗಡೆ ಬರೋಕ್ಕೆ ನಾನು ಜಾದೂಗಾರನ? ಯಾಕೆ ಬರೋದಕ್ಕಾಗಲ್ಲ? ಸರಿ, ಇವಾಗ ಎಲ್ಲಿದ್ಯಾ ಹೇಳು. ಸದ್ಯಕ್ಕೆ ನಿನ್ನಿಂದ ದೂರ ಇದ್ದೀನಿ. ಅದೇನೋ ನಿಜಾನೇ. ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡ್ದಾಗಿಂದನೂ ನೀನು ದೂರನೇ ಇದೆಯಾ. ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿದ್ಯಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ ಶ್ರುತಿ? ಅಮ್ಮನ ಜೊತೆ ಇಲ್ಲೇ ಹಳ್ಳಿಗೆ ಬಂದಿದ್ದೆ, ದೇವಸ್ಥಾನಕ್ಕೆ. ಸರಿ ಹೋಯ್ತು, ಅಲ್ಲಿ ನೀನು ನಿಮ್ಮಮ್ಮನ ಸೆರ್ಗಿಡ್ಕೊಂಡು ದೇವಸ್ಥಾನ ಎಲ್ಲ ತಿರುಗಾಡು. ಇಲ್ಲಿ ನಮ್ಮಮ್ಮ ಗಂಡು ನೋಡಿ ಮದುವೆ ಮಾಡ್ತಾರೆ, ಆಮೇಲೆ ನೀನು ಬಂದು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಶ್ರುತಿ, ನೀನು ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಬೆಳೆಸ್ಬೇಡ. ನೋಡು, ಏನೇ ಮಾಡಬೇಕು ಅಂದರೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡೋಕ್ಕಾಗಲ್ಲ, ಆಯಿತಾ? ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮ್ಮಿಬ್ಬರು ವಿಷಯ ಅಮ್ಮನ ಜೊತೆ ಮಾತಾಡ್ತೀನಿ, ಪ್ರಾಮಿಸ್. ಈ ಪ್ರಾಮಿಸ್ ನಂಗೆ 3 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ನೋಡು, ನೀನೇ ನಿಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀಯಾ, ಅಥವಾ ನಾನೇ ಸುನಾಮಿ ಥರ ಬಂದು ಹೇಳಲ್ಲ? ನಿನ್ಗೆ ನಾನೇನು ಅಂತ ಚೆನ್ನಾಗಿ ಗೊತ್ತಿರಬೇಕಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ದನ್ನ 2ನೇ ಸತಿ ನಾನು ಯೋಚನೆ ಮಾಡೋದಿಲ್ಲ. ಶ್ರುತಿ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಶ್ರುತಿ, 1 ನಿಮಿಷ ಕಾಲ್ ಮಾಡ್ತೀನಿ ಇರು. ಚಂದು, ದಿಸ್ ಇಸ್ ಟೂ ಮಚ್. ಫಸ್ಟು ನಾನು ಏನು ಹೇಳ್ತೇನೋ ಅದನ್ನ ಅರ್ಥ ಮಾಡ್ಕೋ. ಎಲ್ಲಿ ನಮ್ಮಮ್ಮ ನಮ್ಮಿಬ್ಬರನ್ನ ದೂರ ಮಾಡಿ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡು ಬೆಂಕಿ ಮೇಲೆ ನಿಂತಿದ್ದೀನಿ. ನೀನ್ ನೋಡಿದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯಾ? ವಾಟ್ ಡು ಯು ಮೀನ್ ಚಂದು? ಶ್ರುತಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾರೋ ಕಾರಿಂದ ಅಮ್ಮನ ಬ್ಯಾಗ್ ಕತ್ಕೊಂಡು ಹೋಗ್ತಾಳೆ. ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ, ನೀನ್ ನೋಡಿದ್ರೆ ಕತೆ ಕಟ್ತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ, ಕತೆನೂ ಕಟ್ತಿಲ್ಲ. ಅಮ್ಮನ ಮೇಲಾಣೆ. ಚಂದು, ಚಂದು, ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಚ್ಚಿ. ಎಲ್ರು ಹಂಗೆಯ ಕರೆಯೋದು. ಎಂಥ ಆಪತ್ತಿನ ಗಳಿಗೆಯಲ್ಲಿ ಬಂದ್ಯಮ್ಮ. ನೀನು ಬರ್ದಿದ್ರೆ ನಾನು ಏನಾಗ್ತಾ ಇದ್ನೋ ಆ ದೇವ್ರಿಗೆ ಗೊತ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗಳೇ. ಹುಷಾರಿಲ್ದಾಗ ಹೀಗೆಲ್ಲ ಒಬ್ಬರೇ ಬರಬಾರ್ದು, ಯಾರನ್ನಾದ್ರೂ ಜೊತೆ ಕರ್ಕೊಂಬರ್ಬೇಕು. ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ, ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ ಅಕ್ಕ, ಅಪ್ಪಯ್ಯ ಬರೋ ಹೊತ್ತಾಯ್ತು. ಅಯ್ಯೋ ಹೌದಲ್ಲ, ಬಾ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಬಿನ್ನೆ ಹೋಗ್ಬೋದು. ಯಾರ ಹೆತ್ ಮಗಳೋ ಏನೋ, ಎಲ್ಲಿದ್ರು ಸುಖವಾಗಿರಮ್ಮ. ಅಮ್ಮ, ಇಲ್ಲೇ ಕೂತಿದ್ಯಾ? ಒಂದು ಹುಡುಗಿ ನಿನ್ ಬ್ಯಾಗ್ ಕತ್ಕೊಂಡು ಒಳಗೆ ಬಂದ್ಲು, ನೋಡ್ದ ನೀನು? ಇದು ನಿನ್ ಕೈಗೆ ಹೇಗೆ ಬಂತ? ಆ ಹುಡುಗಿ ನನ್ನ ಬ್ಯಾಗನ್ನು ಕದ್ಕೊಂಡು ಹೋಗಕ್ಕೆ ಬಂದಿರಲಿಲ್ಲ ಚಂದು, ನನ್ನ ಜೀವ ಉಳಿಸೋಕೆ ಬಂದ್ಲು. ಏನು ಹೇಳ್ತಾ ಇದೀಯಮ್ಮ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ದೇವಸ್ಥಾನದಿಂದ ಹೊರಗೆ ಬಂದ, ಇದ್ದಕ್ಕಿದ್ದ ಹಾಗೆ ಅಸ್ತಮಾ ಅಟ್ಯಾಕ್ ಆಗೋಯ್ತು. ಪುಣ್ಯಕ್ಕೆ ಪೂಜೆಗೆ ಅಂತ ಬಂದಿದ್ದ ಹುಡುಗಿ ನನ್ನ ಹಿಂದೆನೇ ಇದ್ಲು. ನಾನೇ ಅವಳಿಗೆ ಕಾರಿನಲ್ಲಿರೋ ನನ್ನ ಬ್ಯಾಗಲ್ಲಿ ಔಷಧಿ ಇದೆ ಅಂತ ಹೇಳಿದೆ. ಓಡ್ ಹೋಗಿ ತಂದ್ಕೊಟ್ಲು. ಸ್ಪ್ರೇ ಮಾಡ್ಕೊಂಡ್ಮೇಲೆ ಎಷ್ಟೋ ಕಡಿಮೆ ಆಯಿತು. ಸುಧಾರಿಸ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಹೌದಾ? ಛೇ, ಆ ಹುಡುಗಿ ಬಗ್ಗೆ ತುಂಬ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ.
ಅವಳು ಕಾರ್ ಡೋರ್ ತೆಗೆದು ಬ್ಯಾಗ್ ಎತ್ಕೊಂಡು ಓಡ್ ಬಂದಾಗ ಅವಳನ್ನ ಕಳ್ಳಿ ಅಂತ ಅನ್ಕೊಂಬಿಟ್ಟೆ ಅಮ್ಮ. ಅವಳು ನಿನ್ ಜೀವ ಉಳ್ಸಕ್ ಬಂದೇಳೆ ಅಂತ ನಾ ಅನ್ಕೊಂಡೇ ಇರಲಿಲ್ಲ. ಛೇ, ಆ ಹುಡುಗಿ ಬಗ್ಗೆ ಎಷ್ಟು ಚೀಪಾಗಿ ಥಿಂಕ್ ಮಾಡ್ಬಿಟ್ಟೆ. ಈಗ ಬೇಸರ ಮಾಡ್ಕೊಂಡು ಏನು ಪ್ರಯೋಜನ ಚಂದು? ಎಷ್ಟೋ ಸಲ ನಮ್ಮ ಕಣ್ಮುಂದೇನೆ ನಂಬಕ್ಕಾಗದೇ ಇರುವಂತಹ ಘಟನೆಗಳು ನಡೆದೋಗುತ್ತೆ. ಅದಕ್ಕೆ ದೊಡ್ಡವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿರೋದು. ಅವಳು ಯಾರು? ಅವಳ ಹೆಸರೇನಾರು ಹೇಳಿದ್ಲಾ? ಯಾವ್ರಂತೆ? ಅವಳ ಹೆಸರು ಲಕ್ಷ್ಮಿ ಅಂತೆ. ಏನೋ ತುಂಬ ಕೆಲಸ ಇದೆ ಅಂತ ಹೊಟ್ಟೋದ್ಲು. ಯಾವ ಪುಣ್ಯಾತ್ಗಿತ್ತಿ ಹೊಟ್ಟೆಲ್ ಹುಟ್ಟಿದ ಮಗಳೋ ಏನೋ. ಹುಟ್ಟಿದ ಮನೇಲಿ ಮೆಟ್ಟಿದ ಮನೇಲಿ ಎಲ್ಲಾದ್ರೂ ಸುಖವಾಗಿರ್ಲಿ. ಈಗ್ಲಾದ್ರೂ ನಂಬ್ತೀಯ ಚಂದು? ನಂಬಿದ ದೇವ್ರು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ನಡಿ. ಮಾವ, ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಹಿಂಗೆ ಕುಂತಿದೀಯಾ? ಈಗ ಏನಾಯ್ತು ಅಂತ? ಇನ್ನು ಏನ್ಲಾಗಬೇಕಾಗದೆ? ಯಾವ ಊರಿಗೆ ಹೋದ್ರು ಆ ರುದ್ರಪ್ಪಂದೇ ಮಾತು. ನನ್ನಿಂದ ಇರೋವೆಲ್ಲ ಇಬ್ಬಂದಿಗಳು. 6 ಕೊಟ್ರು ಅತ್ತೆ ಕಡೆ, 3 ಕೊಟ್ರು ಸೊಸೆ ಕಡೆ ಅಂತಾರಲ್ಲ ಅಂತ ನನ್ನ ಮಕ್ಕಳು. ಇಂಥವ್ರನ್ನೆಲ್ಲ ಮಾಡಿಕ ನಾನು ಹೆಂಗಲ್ಲ ರಾಜಕೀಯ ಮಾಡೋದು? ಹೆಂಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋದು ಅಂತೀನಿ? ಏನು ಮಾವ, ಇಷ್ಟು ದಿವಸ ಇಬ್ಬಂದಿಗಳನ್ನ ಕಟ್ಕೊಂಡು ರಾಜಕೀಯ ಮಾಡ್ಲಿಲ್ವಾ? ಹೇಗ್ಲಿಲ್ವಾ? ಆ ರುದ್ರಪ್ಪ ನಮ್ಮ 2 ಮೆಂಬರ್ಗಳನ್ನ ಒಳಿಕ್ ಹಾಕೊಂಡ್ರೆ ನಾನು ಅವನ ಕಡೆ 4 ಮೆಂಬರ್ಗಳನ್ನ ಒಳಿಕ್ ಹಾಕತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ಆ ಅಂಕನಹಳ್ಳಿ ರಾಜೇಗೌಡ, ಆ ಕಾಮನಹಳ್ಳಿ ನಾಗೇಗೌಡ ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳವ್ರೆ, ಈ ಕಿತ ನಾವು ಓಟ್ ಹಾಕದ್ ನಿಮ್ಮ ಮಾವಂಗೆ ಅಂತ. ಆಣೆ ಭಾಷೆ ಪ್ರಮಾಣ ಮಾಡಿಸ್ಕೊಂಡು ರಾಜಕೀಯ ಮಾಡೋದು ನಮ್ಮ ಭಾವನ ಕಾಲಕ್ಕೆ ಮುಗಿದೋದು ಮಾತು. ಬಸವ, ನಂತ ಬಡ್ಡಿಗಿಸ್ಕೊಂಡಿರೋ ಬಡ್ಡಿ ಮಕ್ಕಳೆಲ್ಲ ನಂಗೆ ಓಟ್ ಹಾಕ್ಬಿಟ್ರೆ ಸಾಕು, ನಾನು ಗೆದ್ದು ಬಿಡ್ತೀನಿ. ಈ ಬಡ್ಡಿ ಏಕ್ಲೆ ನಂಗೆ ಓಟ್ ಹಾಕಕ್ಕಿಲ್ಲ ಅಂತಾರಲ್ಲ, ಏನರ್ಥ? ಜೊತೆಗೆ ಆ ರುದ್ರಪ್ಪ ಏನು ಸಾಮಾನ್ಯ ಅಲ್ಲ, ಪ್ರಳಯಾಂತಕ. ಗೆಲ್ಲಬೇಕು ಅಂದ್ರೆ ಏನು ಮಾಡೋಕ್ಕೂ ಹೆಸಕ್ಕಿಲ್ಲ. ಅವನು ಎಂಥವನಾರಾಗಿರ್ಲಿ, ಅವ್ನು ಚಾಪೆ ಕೇಳಿಕ್ ನುಗ್ಗಿದ್ರೆ ನಾನು ರಂಗೋಲಿ ಕೇಳಿಕ್ ನುಗ್ತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ನೋಡ್ಮವ, ಈ ಕಿತ ಪಂಚಾಯತಿ ಎಲೆಕ್ಷನ್ ಗೆಲ್ಸೋದು ನನ್ನ ಜವಾಬ್ದಾರಿ. ತಮ್ಮಯ್ಯ, ಅಕ್ಕ ಈ ತೆಪ್ ತಿಳ್ಕೊಳಕ್ಕಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕಣ್ಲಾ. ಹೇಳಕ್ಕ, ನಿನ್ನ ಮಾತು ನಾನು ಯಾವತ್ತರ ಎತ್ತಾಕಿನ? ನಾನು ಏನೇ ಹೇಳಿದ್ರು ನನ್ನ ತಮ್ಮನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋದು. ನನ್ಗೆ ಗೊತ್ತಿರಂಗೆ ಒಬ್ಬ ಪಂಡಿತ್ರ ಅವ್ರೆ, ವೆಂಕಟರಮಣ ಶಾಸ್ತ್ರಿ ಅಂತ. ತುಂಬಾ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಕಣ್ಲಾ. ಅವ್ರು ಏನೇ ಹೇಳಿದ್ರು ನಡೆದಂಗೆ ಅಂತ ತಿಳ್ಕ. ನಿಮ್ ಭಾವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾಗ ಅವ್ರ ತಾವಕ್ಕೆ ಹೋಯ್ತಿತ್ತು. ಅವ್ರು ಹೇಳ್ದಂಗೆ ನಡೆದದೆ ಕಣ್ಲಾ. ನೀನ್ ಯಾಕ್ಲ ಒಂದ್ಸರಿ ಅವ್ರ ಹತ್ರಕ್ಕೆ ಹೋಗಿ ಬರ್ಬಾರ್ದು? ಅದು ಸರಿ ಕಣ್ಮವ, ಏನಾತದೋ ಎತ್ತಾತದೋ ಅನ್ನೋ ತಲೆ ಕೆಡ್ಸ್ಕೊಳ ಬಂದು ಅವ್ರನ್ನೇ ಕೇಳಿ ನೆಮ್ಮದಿಯಾಗಿರ್ಬೋದಲ್ವಾ? ಆದ್ರೆ ಒಂದಂತೂ ನಿಜ, ಈ ಸಲ ಗೆಲ್ಲೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಯ್ತು, ಯಾವತ್ತು ಹೋಗಮ್ಮ ಅಂತ ತೀರ್ಮಾನ ಮಾಡಿ ಹೇಳಿ, ನಾನು ಬರ್ತೀನಿ. ನನ್ಗೆ ಈಗ ಸಮಾಧಾನ ಆಯ್ತು ಕಣ್ಲ. ನೀ ಎಲ್ಲಿ ಒಪ್ಕೊಳಕ್ಕಿಲ್ವ ಅಂತ ಒಳಗೆ ಭಯ ಆಯ್ತಿತ್ತು. ಏನಕ್ಕ, ನನ್ನ ಒಳ್ಳೇದಕ್ಕೆ ನೀವು ಯಾರಾರ ಏನಾರ ಹೇಳಿದ್ರೆ ನಾ ಇಲ್ಲ ಅಂತ ಹೇಳಿನಿ. ಅಮ್ಮ, ಚಂದನ್ ಎಲ್ಲಿ? ರೂಮಲ್ಲಿ ಇರಬೇಕು ಕಣೆ. ಯಾಕೆ? ಅವನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಶ್ವೇತಾ, ಸ್ವಲ್ಪ ಚಂದನ್ನ ಕರಿ. ಸರಿ ಅಕ್ಕ. ಇಂಪಾರ್ಟೆಂಟ್ ವಿಷಯ ಇದ್ರೆ ಪಾರ್ವತಿನ ಕರೀಮ ಕುಮ್ದ. ಬೇಡಪ್ಪ, ಅವಳ ಅಗತ್ಯ ಏನಿಲ್ಲ. ಅಲ್ಲಮ್ಮ, ಅವಳು ಈ ಮನೆ ಸೊಸೆ ರೀ, ಕುಮ್ದ ಬೇಡ ಅಂತ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ಸುಮ್ಮನೆ ಕುತ್ಕೊಳ್ರಿ. ಏನಿದು ಮಹಾಸಭೆ ನಡೀತಾ ಇದೆ? ಚಂದನ್,
ಅಪ್ಪ ಅಮ್ಮನ ಹೆಸರಲ್ಲಿ ಸಹಸ್ರ ಚಂದ್ರ ದರ್ಶನ ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಇದರಿಂದ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರುತ್ತಂತೆ. ನೀನೇನ್ ಹೇಳ್ತೀಯಾ? ಅಜ್ಜಿ ತಾತಂಗೆ ಒಳ್ಳೇದಾಗುತ್ತೆ ಅಂದರೆ ನಾ ಏನು ಬೇಕಾದ್ರೆ ಮಾಡೋಕ್ಕೂ ರೆಡಿ ಕುಂದತೆ. ಇಲ್ಲ, ಸಹಸ್ರ ಚಂದ್ರ ದರ್ಶನಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿಯಲ್ಲೇ? ಈ ಮನೆ ಹಿರಿ ಮಗಳು ತವ್ರನ್ನ ತೊರೆದೋಗಿ 20 ವರ್ಷ ಆಯ್ತು. ಅವಳಿಲ್ದೆ ಯಾವ ಕಾರ್ಯಕ್ರಮ ಮಾಡ್ಕೊಳಕ್ಕೂ ನನ್ನ ಮನಸ್ಸು ಒಪ್ಪಲ್ಲ. ಬಸವ ಬಸವ, ಏನವಾ? ಜಾತಕ ತಗೊಂಡ್ಯಾ? ತಮ್ಮ ಏನ್ ಮಾಡ್ತಾವನೆ? ರೆಡಿ ಅದ್ನಾ? ಮಾವಯ್ಯ ರೆಡಿ ಆಯ್ತವ್ರೆ, ಜಾಗ ತಗೊಂಡಿವ್ನಿ. ವೆಂಕಟರಮಣ ಶಾಸ್ತ್ರಿಗಳು ಸಿಗೋದೇ ಕಷ್ಟ. ಇವತ್ತು ನಾವು ಸರಿಯಾದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಇನ್ಯಾವ ಸಿಗ್ತಾರೋ ಏನೋ, ಅದ್ಯಾವ್ರಿಗೆ ಗೊತ್ತು. ಲಚ್ಚಿ, ಏ ಲಚ್ಚಿ, ಏನವ್ವ? ನಾನು ಬರೋಷ್ಟೊತ್ತಿಗೆ ನೀನು ಸುಜಾತನು ಸೇರ್ಕೊಂಡು ನಾನು ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಅಕ್ಕ, ನಾನು ಬೇಕಾದಷ್ಟು ಜ್ಯೋತಿಷಿಗಳತ್ತವ, ಜ್ಯೋತಿಷ್ಯ ಕೇಳ್ಬಿಟ್ಟಿವಿನಿ. 3 ಕಾಸಿನ ಪ್ರಯೋಜನ ಇಲ್ಲ. ಏನೋ ಅಕ್ಕ ಕರಿತವಳೆ, ಮನ್ಸಿಗೆ ಬೇಸರ ಮಾಡಬಾರ್ದು ಅಂತ ಬರ್ತಾ ಇವನಿ. ನಡೀರಿ ಹೋಗಮ್ಮ. ತಮ್ಮಯ್ಯ, ಬೇರೆಯವರು ವೆಂಕಟರಮಣ ಶಾಸ್ತ್ರಿಗಳು 2 ಒಂದೇಯ. ನಿನಗೆ ಅವ್ರು ಏನು ಅವ್ರು ಎತ್ತ ಅಂತ ಗೊತ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ. ನಾಗಿ ಹೆಂಗಿದ್ರು ಹೋಗೋದು ಹೋಗ್ತಿದ್ಯಾ? ಲಚ್ಚಿಗೂ 18 ತುಂಬಿ 2 ತಿಂಗಳಾಯ್ತು. ಅವಳ ಜಾತಕನ ತಗೊಂಡಾಗ ತೋರಿಸಿ ಅವಳ ಲಗ್ನ ಯಾವಾಗ ಅಂತ ಕೇಳ್ಕೊಂಡು ಬರೇ. ಇವಳು ಕಟ್ಕೊಂಡವಳು ಗುಡ್ತಾಳಲ್ಲ, ಇಟ್ಕೊಂಡವಳು ಗುಡ್ತಾಳು ಅಂತ ಸುತ್ತ 10 ಗೊತ್ತು. ಇವಳು ಅವ್ರಿಗೆಲ್ಲ ಈಗಾಗಲೇ ಮದುವೆ ಆಗಿ ಮಕ್ಕಳು ಆಗೋಯ್ತು. ಈ ಮುಸುಡಿ ನೋಡಕ್ಕೆ ಯಾರು ಬರ್ಲಿಲ್ಲ, ಇನ್ ಕಟ್ಕೊಳಕ್ ಯಾರು ಬರ್ತಾರೆ? ನಾಗಿ ದ್ಯಾವ್ರು ಎಲ್ಲ ಹೆಣ್ಮಕ್ಳ ಹಣಿಯಾಗೂ ಒಬ್ಬ ಗಣ್ಣ ಹೆಸರು ಬರ್ದಿರ್ತಾನಂತೆ. ನೀನು ಮಕ್ಕಳೆತ್ತವಳಲ್ವಾ? ಯೋಚನೆ ಮಾಡಿ. ನಿಜ, ಅದ್ಯಾವ್ರು ಎಲ್ಲಾರ ಹಣೆ ಮೇಲೂ ಒಬ್ರು ಹೆಂಡ್ರಿ ಹೆಸರು ಬರ್ದ್ರೆ, ನಿನ್ನ ಮಗನ ಹಣೆ ಮೇಲೆ 2 ಹೆಂಡ್ರಿ ಹೆಸರು ಬರ್ದ. ಅದಕ್ಕೆ ತಾನೇ ಇಷ್ಟೆಲ್ಲ ರಾಗಳೇ. ಅಕ್ಕ, ಹಳೆದನ್ನೆಲ್ಲ ಯಾಕೆ ಎದ್ಕೊಂಡು ಕೂತ್ಕೊಂಡಿದ್ಯಾ? ಈಗಾಗಲೇ ತಡ ಆಯ್ತು ಅಂತ ಹೇಳ್ದೆ ಅಲ್ಲ, ನಡೀರಿ ಹೋಗಮ್ಮ. ಬಾರ್ಲಾ. ಅಜ್ಜಿ, ನಾನು ಹುಟ್ಲೇಬಾರ್ದಾಗಿತ್ತಲ್ವಾ? ನಾನು ಹುಟ್ಟಿದಕ್ಕೆ ತಾನೇ ಇಷ್ಟೆಲ್ಲ ಆಗ್ತಿರೋದು. ಅಳ್ಬೇಡಕ್ಕಂತ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲಮ್ಮ. ನಮ್ಮ ಹಣೆಯಲ್ಲಿ ಏನು ಬರ್ದೈತು ಅದೇ ಆಗ್ತೈತೆ ಕಣವ್ವ. ಕಷ್ಟನೋ ಸುಖನೋ ಹೇಗ್ ಬೇಕು ನೀಗ್ಬೇಕು. ದ್ಯಾವ್ರು ನಿನಗೆ ಒಳ್ಳೇದನ್ನೇ ಮಾಡ್ತಾನೆ. ಒಂದಲ್ಲ ಒಂದಿನ ನಿಂಗೂ ಕಾಲ ಬರ್ತೈತೆ ನನ್ನ ಕಂದ. ಅಳ್ಬೇಡ ಕಣವ್ವ, ಅಳ್ಬೇಡ.